ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಅತ್ಯಗತ್ಯ. ಸೊ ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧ ದಿನದಿಂದ ದಿನಕ್ಕೆ ಈ ಸಂಬಂಧ ಇನ್ನಷ್ಟು ಕೆಡ್ತಾ ಇದೆ. ಭಾರತ ಗಟ್ಟಿಯಾಗಿ ನಿಂತಿದೆ, ಕೆನಡಾ ಕೂಡ ಬದಲಾಗ್ತಾ ಇಲ್ಲ. ತಾನು ಮಾಡಿರುವ ಆರೋಪವನ್ನು ಕೆನಡಾದ ಪ್ರಧಾನಮಂತ್ರಿಗಳು ಇನ್ನೊಮ್ಮೆ ಪುನರುಚ್ಚರಿಸಿದ್ದಾರೆ. ಈ ನಡುವೆ ಕೆನಡಾದ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಾ ಇವೆ. ಭಾರತದ ಮೇಲೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೆನಡಾದ ಬಳಿ ಹ್ಯೂಮನ್ ಮತ್ತು ಡಿಜಿಟಲ್ ಸಾಕ್ಷ್ಯಗಳಿವೆ. ಹ್ಯೂಮನ್ ಮತ್ತು ಡಿಜಿಟಲ್ ಸಾಕ್ಷ್ಯಗಳು ಅಂದರೆ, ಹ್ಯೂಮನ್ ಅಂದರೆ ಮನುಷ್ಯರು ಸಾಕ್ಷ್ಯ, ಅದು ಯಾರೋ ಮಾತನಾಡಿದ್ದು. ಡಿಜಿಟಲ್ ಅಂದರೆ ಅದು ಯಾರೋ ಯಾರಿಗೋ ಮಾತನಾಡಿದ ಏನು ಮಾತುಕತೆ ಇದೆ, ಆ ಅಂಶಗಳು ಸಿಕ್ಕಿರಬೇಕು. ಅಂದರೆ ಭಾರತದ ಯಾರೋ ಕೆನಡಾದಲ್ಲಿ ಇನ್ಯಾರೋ ಜೊತೆ ಮಾತನಾಡಿದ ಅಂಶಗಳಿರ್ಬೋದು. ಇದೇ ತಮ್ಮ ಸಾಕ್ಷ್ಯ ಅನ್ನುವ ಮಾತನ್ನು ಕೆನಡಾ ಹೇಳ್ತಾ ಇದೆ, ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇನ್ನು ಕೆನಡಾದ ಪ್ರಧಾನಮಂತ್ರಿಯವರು ಅದನ್ನು ಇನ್ನೂ ಬಹಿರಂಗಪಡಿಸಿಲ್ಲ. ಅದರ ನಡುವೆ ಅವರು ತಮ್ಮ ಮಿತ್ರ ರಾಷ್ಟ್ರಗಳ ಜೊತೆ ಗಂಭೀರ ಚರ್ಚೆಯಲ್ಲಿ ತೊಡಗಿದ್ದಾರೆ. 5I. ನಿಮಗೆ ಈ 5I ಬಗ್ಗೆ ಗೊತ್ತಿರಬಹುದೋ ಗೊತ್ತಿಲ್ಲ. 5I ಅನ್ನೋದು 5 ಇಂಗ್ಲೀಷ್ ಮಾತನಾಡುವ ರಾಷ್ಟ್ರಗಳ ಒಂದು ಕೂಟ. 5I ಯಾವ್ಯಾವುದು? 5I ಅಮೇರಿಕಾ, ಕೆನಡಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್. ಈ 5 ರಾಷ್ಟ್ರಗಳೇನಿವೆ 1947-48ರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಆ ಒಪ್ಪಂದದ ಪ್ರಕಾರ ಇಂಟೆಲಿಜೆನ್ಸ್ ಕೋಆಪರೇಷನ್ ಬಹಳ ಮುಖ್ಯವಾದ್ದು. ಅಂದರೆ ಆಯಾಯ ದೇಶಗಳ ಇಂಟೆಲಿಜೆನ್ಸ್ ಸಂಸ್ಥೆಗಳೇನಿರ್ತವೆ ಅವರು ಮಾಹಿತಿಗಳನ್ನು ಅವು ಹಂಚಿಕೊಳ್ಳುವಂಥದ್ದು. ಆ ಒಪ್ಪಂದ 48ರಲ್ಲಿ ಆಯಿತು. ಅದಾದ ಮೇಲೆ ಈ 5I ಅಂದರೆ 5 ಕಣ್ಣುಗಳು ಅಂತ ಹಾಗೂ ಅನ್ಬೋದ. ಈ 5 ಕಣ್ಣುಗಳು ಜಗತ್ತನ್ನು ಎಲ್ಲವನ್ನ ನೋಡ್ತಾ ಪರಸ್ಪರ ಮಾಹಿತಿಯನ್ನು ಹಂಚ್ಕೋತಾರೆ. ಈ 5 ಕಣ್ಣುಗಳಲ್ಲಿ ಯಾರ ಕಣ್ಣಿಗೆ ಹಾಗಿದ್ರೆ ಈ 2 ಸಾಕ್ಷಿಗಳು ದೊರಕವು. ಒಂದು ನಾನು ಹೇಳಿದಾಗ ಡಿಜಿಟಲ್ ಸಾಕ್ಷ್ಯ, ಇನ್ನೊಂದು ಹ್ಯೂಮನ್ ಸಾಕ್ಷ್ಯ. ಅಂದರೆ ಯಾರೋ ಮಾತನಾಡಿದ್ದು, ಇನ್ನೊಂದು ಮಾಡಿದ್ದು, ಅಥವಾ ಇಂಟರ್ನೆಟ್ನಲ್ಲಿ ಯಾರ್ಯಾರೋ ಮಾತನಾಡಿದ್ದು. ಆ ಸಾಕ್ಷ್ಯ ನಿಲ್ಲುತ್ತೋ ಇಲ್ವೋ, ಆ ಸಾಕ್ಷ್ಯದ ಮೂಲಕ ಪ್ರೂವ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಬೇರೆ ವಿಚಾರ. ಆದರೆ ಈ 5 ಸಾಕ್ಷ್ಯಗಳ 5 5Iಗಳಿವೆ. ಈ 5Iನ ಯಾವುದೋ ಒಂದು ರಾಷ್ಟ್ರಕ್ಕೆ ಈ ಮಾಹಿತಿ ದೊರಕಿದೆ ಅನ್ನೋದನ್ನು ಕೆನಡಾ ಮಾಧ್ಯಮಗಳು ಹೇಳ್ತವೆ. ಯಾವುದೋ ಆ ರಾಷ್ಟ್ರ ಅನ್ನೋದನ್ನು ಅವರು ರಿವೀಲ್ ಮಾಡ್ತಾ ಇಲ್ಲ. ಯಾಕೆಂದರೆ ನಮ್ಮ ಸ್ಥಿತಿ ಏನಾಗಿದೆ ಅಂದರೆ, ಈ ಒಂದು ಬೆಳವಣಿಗೆಯ ಬಗ್ಗೆ ನಮಗೆ 2 ರೀತಿಯ ವ್ಯೂಸ್ಗಳು ಬರ್ತವೆ. ಒಂದು ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿ ಬರುವಂಥದ್ದು, ಇನ್ನೊಂದು ಇಂಡಿಯಾದ ಮಾಧ್ಯಮಗಳಲ್ಲಿ ಬರುವಂಥದ್ದು. ಹಾಗೆ ನೋಡಿದರೆ ಇಂಡಿಯಾ ಮಾಧ್ಯಮಗಳಲ್ಲಿ ಬರುವಂಥದ್ದು ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ಬರ್ತಾ ಇರೋದು ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಎಲ್ಲ ಕೂಡ ಅವರವರಿಗೆ ಬೇಕಾದ ಹಾಗೆ ಅದನ್ನು ಇಂಟರ್ಪ್ರಿಟ್ ಮಾಡ್ತಾರೆ. ಈ ಭಾರತೀಯ ಮಾಧ್ಯಮಗಳು ಎಸ್ಪೆಷಲಿ ಬಹುತೇಕ ಎಲ್ಲ ಇಂಡಿಯಾ ಫಸ್ಟ್ ಅಂತ ಅಲ್ವಾ, ಭಾರತ ಮುಖ್ಯ ಅಂತೇಳಿ ಭಾರತದ ಆ್ಯಂಗಲ್ನಲ್ಲಿ ಅಥವಾ ಭಾರತದ ಪರವಾಗಿ ಮಾಡ್ತಾರೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಈ 5 ರಾಷ್ಟ್ರಗಳ ಎಸ್ಪೆಷಲಿ ಕೆನಡಾ ಪರವಾಗಿ ಭಾಳಷ್ಟು, ಇನ್ಕ್ಲೂಡಿಂಗ್ ವಾಷಿಂಗ್ಟನ್ ಪೋಸ್ಟ್, ನ್ಯೂಯಾರ್ಕ್ ಟೈಮ್ಸ್ಗಳು ಬರೀತಾ ಇವೆ. ಅದರಿಂದ ನಿಮಗೆ ಸತ್ಯ ಭಾರತದ ಮಾಧ್ಯಮದಲ್ಲೂ ಸಿಗಲ್ಲ, ಪಾಶ್ಚಿಮಾತ್ಯ ಮಾಧ್ಯಮದಲ್ಲಿ ಸತ್ಯದ ನಡುವೆ ಎಲ್ಲೋ ಇದೆ ಅಂತ ಅನಿಸುತ್ತೆ. ಈ 5Iಗಳೇನಿವೆ, ಈ 5Iಗಳ ಬಂದ ಮಾಹಿತಿ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ, ಈ 5Iಗಳಲ್ಲಿ ಒಂದು
ರಾಷ್ಟ್ರಕ್ಕೆ ಇದು ಯಾವುದೋ ಮಾಹಿತಿ ಸಿಕ್ಕಿದೆ ಅನ್ನೋದನ್ನು ಕೆನಡಾ ಮಾಧ್ಯಮಗಳು ಹೇಳ್ತವೆ. 5 ಆಗಿ ನಾನು ಹೇಳಿದೆ ನಿನಗೆ: ಅಮೇರಿಕಾ, ಕೆನಡಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್. ಇದು ಯಾವುದೋ ಇಂಟೆಲಿಜೆನ್ಸ್ನವರು, ಈ ದೇಶದ ಇಂಟೆಲಿಜೆನ್ಸ್ನವರು ಸಂಗ್ರಹಿಸಿದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವುದು ವಾದ. ಇದಾದ ಮೇಲೆ ಈ 5 ರಾಷ್ಟ್ರಗಳ ಜೊತೆಗೆ ಕೆನಡಾ ಪ್ರಧಾನಿಗಳು ಮಾತನಾಡಿದರು. ಅದಕ್ಕಿಂತ ಮುಖ್ಯವಾದ್ದು, ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಜಸ್ಟಿನ್ ಅವರು ಕೆನಡಾದ ಪಾರ್ಲಿಮೆಂಟ್ನಲ್ಲಿ ಈ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು G20 ಸಮಾವೇಶದ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಏನು ಬಂದಿದ್ದರು, ಅಲ್ಲಿ ಈ ಬಗ್ಗೆ ಚರ್ಚೆ ನಡೆದಿದೆ ಅನ್ನುವ ಮಾಹಿತಿ ಇದೆ. ಈವನ್ ಅಮೇರಿಕಾ ಕೂಡ ಈ ಬಗ್ಗೆ ಪ್ರಧಾನಿ ಮೋದಿಯವರ ಹತ್ತಿರ ಮಾತನಾಡಿದ್ದಾರೆ, ಈ ವಿಚಾರವನ್ನು ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇದು ಗುಟ್ಟಾಗಿ ಉಳಿದಿಲ್ಲ ಅನ್ನೋದು ಒಂದು. ಎರಡನೇದು, ಯಾವುದು ಸಾಕ್ಷ್ಯ ಅಂತ ಹೇಳಲಾಗುತ್ತೋ ಅದು ಸಾಕ್ಷ್ಯ ಹೌದೋ ಅಲ್ಲೋ ಅನ್ನೋದು ನೆಕ್ಸ್ಟ್. ಆ ಕಾರಣಕ್ಕೆ ಇರಬಹುದು ಇದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಬಹಿರಂಗಪಡಿಸಲಾಗ್ತಾ ಇಲ್ಲ. ದಿಸ್ ಒನ್ ಪಾರ್ಟ್. ಈಗ ನನಗೆ ಅನ್ನಿಸ್ತಾ ಇರೋದು, ಭಾರತದ ಒಟ್ಟು ನೀತಿಯಲ್ಲಿ ಆಗಿರುವ ಬದಲಾವಣೆ. ಭಾರತ ಈಗಿನ ರೀತಿ ಮೊದಲು ಇರಲಿಲ್ಲ ಅನ್ನೋದು ಅನುಮಾನ ಬೇಕಾಗಿಲ್ಲ. ಈ ಬದಲಾವಣೆ ಪೂರಕವಾದದ್ದೋ ಅಲ್ಲವೋ ಅನ್ನೋದು ಇನ್ನೊಂದು ಚರ್ಚೆಯ ವಿಚಾರ. ಈಗ ಮೋದಿಯವರ ಪ್ರಧಾನಿ ಆದ ಮೇಲೆ ಅಗ್ರೆಸಿವ್ ಆಟಿಟ್ಯೂಡ್ ಜಾಸ್ತಿ ಆಗಿದೆ. ಇಂಡಿಯಾ ಈಸ್ ಮೋರ್ ಅಗ್ರೆಸಿವ್. ಈ ಜಾಸ್ತಿ ಅಗ್ರೆಸಿವ್ ಆಗುವುದು ಒಳ್ಳೆಯದೋ ಅಥವಾ ಆಗದಿರೋದು ಒಳ್ಳೆಯದೋ ಅನ್ನೋದು ಕೂಡ ಬೇರೆ ಚರ್ಚೆ ವಿಚಾರ. ಅದು ಅನುಮಾನ ಬೇಕಾಗಿಲ್ಲ. ಅದರ ಜೊತೆಗೆ ಕೆನಡಾದಂಥ ಒಂದು ದೇಶ ಏನಿದೆ ಅದು ಉಗ್ರರ ನೆಲೆಯಾಗಿದೆ ಅನ್ನೋದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ. ಭಾರತ ಇಂದಿರಾ ಗಾಂಧಿ ಕಾಲದಿಂದನೇ ಈ ಒಂದು ಕೆನಡಾದಲ್ಲಿರುವ ಉಗ್ರಗಾಮಿ ಚಟುವಟಿಕೆಯನ್ನು ನಿಲ್ಲಿಸುವ ಯತ್ನ ಮಾಡಲಾಗಿತ್ತು. ಆದರೆ ಕೇಳ್ತಾನೆ ಅವನು. ಕೆನಡಾದಲ್ಲಿ ಅದೊಂಥರ ಉಗ್ರಗಾಮಿಗಳ ಸಂತೆ. ನೀವು ಎಷ್ಟೇ ದಾಖಲೆಗಳನ್ನು ಇನ್ನೊಂದನ್ನು ಡೋಸಿಯರ್ಸ್ಗಳನ್ನು ಕೊಡಿ, ಅವ್ರು ರಿಯಾಕ್ಟೇ ಮಾಡಲ್ಲ. ಅಲ್ಲಿ ಸತತವಾಗಿ ಉಗ್ರಗಾಮಿಗಳು ತಮ್ಮ ಚಟುವಟಿಕೆಯನ್ನು ನಡೆಸ್ತಾರೆ. ಅಲ್ಲಿ ಕೂತ್ಬಿಟ್ಟು ಇಲ್ಲಿ ಇಂಡಿಯಾದಲ್ಲಿ ನಡೆಸೋದು. ಅದರ ಜೊತೆಗೆ ಈ ಹರ್ದೀಪ್ ಸಿಂಗ್ ನಿಜ್ಜರ್ ಏನಿದ್ದಾನೆ, ಈ ಮನುಷ್ಯನ ಈಗ ಹೇಳ್ತಾ ಇರೋದು ಆತ ಕೆನಡಾದ ಪ್ರಜೆ. ಆದ್ದರಿಂದ ಯಾವತ್ತಿಂದ ಕೆನಡಾದ ಪ್ರಜೆ ಆದ ಅವನು? ಬಹುಮಟ್ಟಿಗೆ 2015 ಅವನು ಹೋದದ್ದು. ಮೊದಲು ಅವನಿಗೆ ಅಲ್ಲಿ ನ್ಯಾಷನಾಲಿಟಿ ಕೂಡ ಸಿಕ್ಕಿಲ್ಲ. ನ್ಯಾಷನಾಲಿಟಿ ಸಿಕ್ಕಿದ್ದು ಹೇಗೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಇಂಥ ಸಿಚುವೇಷನಲ್ಲಿ ಇಂಥ ಉಗ್ರಗಾಮಿಗಳನ್ನು ಯಾಕೆ ಕೆನಡಾ ಸಾಕತ್ತೆ ಅನ್ನೋದು. ಈ ಒಂದು ಸಿಚುವೇಷನಲ್ಲಿ ನಿಜವಾಗಿ ತೊಂದರೆಗೆ ಸಿಕ್ಕಾಕೊಂಡಿದ್ದು ಅಮೇರಿಕಾ ಅನಿಸುತ್ತೆ. ಆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ದೇ ಆರ್ ಪ್ಲೇಯಿಂಗ್ ಭಾಳ ಡಿಫ್ರೆಂಟ್ ಗೇಮ್. ಅವರು ಭಾರತದ ವಿರುದ್ಧ ಹೋಗುವ ಹಾಗೂ ಇಲ್ಲ, ಈ ಕಡೆ ಕೆನಡಾವನ್ನು ರಕ್ಷಣೆ ಮಾಡುವ ಹಾಗೂ ಇಲ್ಲ. ಆದ್ದರಿಂದ ಅವ್ರ ಸ್ಟೇಟ್ಮೆಂಟ್ಗಳನ್ನು ನೀವು ಗಮನಿಸ್ತಾ ಹೋಗ್ಬೋದು. ಅಮೇರಿಕಾದ ಸ್ಟೇಟ್ಮೆಂಟ್ಗಳು ಅವ್ರು ಹೇಳೋದೇನು, ಭಾರತ ಕೆನಡಾದ ಜೊತೆಗೆ ಸಹಕರಿಸಬೇಕು ಅನ್ನೋದು ಒಂದು. ಎರಡನೇದು, ಇಂಥ ಚಟುವಟಿಕೆ ನಡೆದಿದ್ದರೆ ನಾವು ಸಹಿಸೋದಿಲ್ಲ ಅಲ್ಲ. ಈ ನಡುವೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ನ್ಯೂಯಾರ್ಕ್ನಲ್ಲೇ ಇದ್ದಾರೆ. ಸ್ಕ್ವಾಡ್ ಸಭೆಗಳು ನಡೀತಾ ಇವೆ. ಅದರಲ್ಲಿ ಅವರು ಏನೇನು ಚರ್ಚೆ ಮಾಡಿದ್ರೆ ವಿವರಗಳು ಬಹಿರಂಗ ಆಗಿಲ್ಲ. ಅಮೇರಿಕಾ ಈಸ್ ಫಿಕ್ಸ್. ಬಟ್ ಅಮೇರಿಕಾ ಯಾವ ಸ್ಥಿತಿ ಅಂದರೆ, ಅವರು ಅಮೇರಿಕಾದವರು ಹೋಗಿ ಪಾಕಿಸ್ತಾನದಲ್ಲಿರುವ ಒಸಾಮಾ ಬಿನ್ ಲಾಡನನ್ನು ಟೆರರಿಸ್ಟ್ ಅಂತ ಹೊಡೆದು ಬಂದರು. ಈಗ ಇಂಡಿಯಾ ಡಿನೈ ಮಾಡಿದೆ. ಆ ಬೇರೆ ಪ್ರಶ್ನೆ. ಇಂಡಿಯಾ ಇನ್ಯಾರನ್ನೋ ಬಿಟ್ಟು ನೀವು ಕೆನಡಾದಲ್ಲಿರುವ ಇಂಡಿಯಾಕ್ಕೆ ಬೈದ ಟೆರರಿಸ್ಟ್ ಇದು ಮಾಡಿದರೆ, ಮುಗಿಸಿದರೆ, ಹತ್ಯೆ ಆದರೆ ಅದನ್ನು ನೀವು ನೈತಿಕವಾಗಿ ಯಾಕೆ ಟೀಕೆ ಮಾಡ್ತೀರಿ? ಇಂಥ ಹಲವು ಪ್ರಶ್ನೆಗಳು ದಿಸ್ ಆರ್ ವೆರಿ ಕಾಂಪ್ಲೆಕ್ಸ್ ಇಶ್ಯೂಗಳಿವೆ. ಅದರ ಜೊತೆಗೆ ಭಾರತ ಏನಿದೆ, ಭಾರತ ಯಾವತ್ತೂ ಕೂಡ ರೋಗ್ ಸ್ಟೇಟ್ ಅನ್ನುವ ಸ್ಥಿತಿಗೆ ಹೋಗಬಾರದು ಅನ್ನೋದು.
ಈಗ ರಷ್ಯಾಕ್ಕೆ ಆ ಮಾತನ್ನು ಹೇಳಲಾಗತ್ತೆ, ಉತ್ತರ ಕೊರಿಯಾ, ಚೀನಾ, ಹಾಗೆಯೇ ಸೌದಿ ಅರೇಬಿಯಾ. ಸೊ ಈ ರಾಷ್ಟ್ರಗಳ ಸ್ಥಿತಿ ಬೇರೆ. ಅಲ್ಲಿ ಬೇಡ ಅಂದರೆ ಹೊಡೆದಾಕ್ಬಿಡ್ತಾರೆ. ಅಲ್ಲಿ ಇದಕ್ಕಿದ್ದಾಗ ನಾಪತ್ತೆ ಆಗ್ತವೆ, ಹೆಣಗಳು ಸಿಗ್ತವೆ. ಇನ್ಯಾವುದೋ ದೇಶದಲ್ಲಿರೋನು ಯಾರಲ್ಲೋ ಹೊಡೆದಾಕ್ತಾರೆ. ಸೊ ಆ ದೇಶಗಳ ಪಟ್ಟಿಯಲ್ಲಿ ನಾವು ಸೇರೋದು ಬೇಕಾಗಿಲ್ಲ. ವಿ ಶುಡ್ ಬಿ ವೆರಿ ಮಚ್ ಕ್ಲಿಯರ್ ಅಬೌಟ್ ದ್ಯಾಟ್. ಅದರ ಜೊತೆಗೆ ನನ್ನ ಇಡೀ ವಿಶ್ಲೇಷಣೆಯ ಕೊನೆ ಭಾಗದಲ್ಲಿ ಪಾಕಿಸ್ತಾನದ ಒಳಗಡೆ ಒಂದು ಆತಂಕ ಶುರುವಾಗಿದೆ. ನೀವು ಪಾಕಿಸ್ತಾನದಲ್ಲಿ ಈ ಬಗ್ಗೆ ಚರ್ಚೆ ಕೂಡ ಗಂಭೀರವಾಗಿ ನಡೀತಾ ಇದೆ. ಅದೇನು ಅಂದರೆ, ಅವರು ಪಾಕಿಸ್ತಾನದವ್ರು ನಂಬಿದ್ದಾರೆ ಇಂಡಿಯಾನೇ ಅವನು ಹರ್ದೀಪ್ ಸಿಂಗನ್ನು ಹೊಡೆದಾಕಿದ್ದಾರೆ ಅನ್ನೋದು ಪಾಕಿಸ್ತಾನಿಗಳ ನಂಬಿಕೆ. ಸೊ ಕೆನಡಾಕ್ಕೆ ಹೋಗಿ ಹೊಡೆಸಾಕಿದ್ದ ಇಂಡಿಯಾ ಇಲ್ಲಿ ಪಾಕಿಸ್ತಾನದಲ್ಲಿ ಏನು ಮಾಡ್ಬೋದು ಅನ್ನೋ ಚರ್ಚೆ ನಡೀತಾ ಇದೆ. ಹಫೀಜ್ ಸಯೀದ್ ಅನ್ನುವ ಒಬ್ಬ ಉಗ್ರಗಾಮಿ ಇದ್ದಾನೆ. ಪಾಕಿಸ್ತಾನ ಇಂಥ ಹಲವು ಉಗ್ರಗಾಮಿಗಳನ್ನು ಸಾಕ್ತಾ ಬಂದಿದೆ. ಭಾರತ ಇವ್ರನ್ನೂ ಹೊಡೆಸಾಕ್ಬಿಡ್ತಾರಾ? ಸೊ ಈಗಾಗಲೇ ಪಾಕಿಸ್ತಾನದಲ್ಲಿರುವ ನನ್ನ ಲೆಕ್ಕಾಚಾರದ ಪ್ರಕಾರ ಒಂದು 3-4-5 ಉಗ್ರಗಾಮಿಗಳನ್ನು ಹೊಡೆದಾಕಲಾಗಿದೆ. ಅದರ ಹಿಂದೆ ಭಾರತ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಸಿಂಧ್ ಲಿಬ್ರೇಷನ್ ಆರ್ಮಿ ಅಂತಿದೆ ಪಾಕಿಸ್ತಾನದಲ್ಲಿ. ಸೊ ಅದನ್ನು ಬಳಸ್ಕೊಂಡಿದೆ ಇಂಡಿಯಾ ಅಂತ ಇಂಡಿಯಾದ ಮೇಲೆ ಆರೋಪಗಳು ಬರ್ತೀವಿ. ಆದರೆ ಈ ಮಟ್ಟದ ಆರೋಪಗಳಲ್ಲ ಈಗ ಕೆನಡಾ ಮಾಡಿದ ಹಾಗೆ. ಸೊ ಈಗ ನಡೆಯುತ್ತಿರುವ ಬಹಳ ಪ್ರಶ್ನೆ, ಪಾಕಿಸ್ತಾನದಲ್ಲಿ ನೆಲೆಸಿರುವ ಭಾರತ ವಿರೋಧಿ ಉಗ್ರಗಾಮಿಗಳೇನಿದ್ದಾರೆ ಅವರನ್ನು ಹೊಡೆಸಿ ಹಾಕುವ ಕೆಲಸವನ್ನು ಭಾರತ ಮಾಡುತ್ತಾ? ಈ ಕೆನಡಾದ ನಂತರ ಮುಂದಿನ ಟಾರ್ಗೆಟ್ ಭಾರತ ಟಾರ್ಗೆಟ್ ಪಾಕಿಸ್ತಾನವ, ಹಫೀಜ್ ಸಯೀದ್ ಅವನ? ಈ ಪ್ರಶ್ನೆಗಳು ಕೇಳಿಬರ್ತಾ ಇವೆ. ಅದರ ಜೊತೆಗೆ ಆತಂಕ ಕೂಡ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಭಾರತ ಇವತ್ತು ಕೂಡ ನ್ಯೂಯಾರ್ಕ್ನಲ್ಲಿ ಜೈಶಂಕರ್ ಅವರು ತುಂಬ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಸೊ ನಾವು ದ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, USA ಈಸ್ ಇನ್ ಫಿಕ್ಸ್, ಇಂಗ್ಲೆಂಡ್ ಈಸ್ ಇನ್ ಫಿಕ್ಸ್. ಜಸ್ಟಿನ್ ಟ್ರೂಡೋ ಅವನ ಅರ್ಧ ಹುಚ್ಚಿನೋ ಪೂರ ಹುಚ್ಚಿನೋ ಗೊತ್ತಿಲ್ಲ, ಬಟ್ ರಾಜಕೀಯ ಕಾರಣಕ್ಕೆ, ಯಾಕಂದರೆ ಅವ್ರು ಸಿಕ್ಕರ ಬೆಂಬಲ ಬೇಕು ಅವನಿಗೆ. ಅವನು ಅಧಿಕಾರದಲ್ಲಿರುವುದೇ ಸಿಕ್ಕರಿಂದ. ಹೀಗಾಗಿ ಆತ ತೆಗೆದುಕೊಂಡ ತೀರ್ಮಾನವೋ ಗೊತ್ತಿಲ್ಲ. ಆದರೆ ನಾನು ಹೇಳುವ ಹಾಗೆ, ನೀವು ರಾಜಕೀಯ ಕಾರಣಗಳಿಗಾಗಿ ಇಲೆಕ್ಷನ್ ಗೆಲ್ಲುವುದಕ್ಕಾಗಿ ನಿಮ್ಮ ವಿದೇಶಾಂಗ ನೀತಿಯನ್ನು ರೂಪಿಸಿದರೆ ನೀವು ಮುಳುಗೋಗ್ತೀರಿ. ಅದು ಯಾವುದೇ ದೇಶ ಆಗಲಿ. ರಾಜಕೀಯ ಲಾಭವೇ ನಿಮ್ಮ ಉದ್ದೇಶ ಆದರೆ ದೇಶವೂ ಉಳಿಯಲ್ಲ, ನೀವು ಉಳಿಯಲ್ಲ. ಇದು ಕೆನಡಾದವರಿಗೆ ಅರ್ಥ ಆಗಬೇಕು, ಅಮೇರಿಕಾ ಅರ್ಥ ಮಾಡಿಸ್ಬೇಕು. ದಿಸ್ ಇಸ್ ದ ಡೆವಲಪ್ಮೆಂಟ್ ನಾವು. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ, ತಮ್ಮ ಜೊತೆ ಮಾತನಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಬರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನ್ನ ಧ್ವನಿಯನ್ನು, ನನ್ನನ್ನು ಉಳಿಸುತ್ತೆ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.